ಹಾಯ್ ಎಲ್ಲರಿಗೂ ನಮಸ್ಕಾರ. ಮುದ್ದು ಸೊಸೆ ಸೀರಿಯಲ್ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಭದ್ರ ಮತ್ತೆ ವಿದ್ಯಾ ಇಬ್ರು ಕೂಡ ಔಷಧಿ ತಗೊಂಬರಕ್ಕೆ ಅಂತ ಹೇಳ್ಬಿಟ್ಟು ಕಾಡಿಗೆ ಬಂದಿರ್ತಾರೆ. ಅದ್ರ ಮಧ್ಯೆ ಈಶ್ವರಿ ಪ್ಲಾನ್ ಮಾಡಿ ಸುಭಾಷ್ನ ನೀನು ಕೂಡ ಹೋಗ್ಬಿಟ್ಟು ತಗೊಬಂದು ನಿಮ್ ದೊಡ್ಡಪ್ಪನ ಜೀವನ ಉಳಿಸು, ಹಾಗಾಗಿ ನೀನ್ ಮನೆ ಒಳಗೆ ಬರ್ಬೋದು ಅಂತ ಹೇಳಿ ಕಾಲ್ ಮಾಡಿ ಹೇಳಿರ್ತಾಳೆ. ಅದೇ ಟೈಮ್ಗೆ ಭದ್ರ ಮತ್ತೆ ವಿದ್ಯಾ ಇಬ್ರು ಕೂಡ ಚಿದ್ರ ಆಗಿರ್ತಾರೆ, ಬೇರೆ ಬೇರೆ ಕಡೆ ಹೋಗಿರ್ತಾರೆ. ಆಗ ವಿದ್ಯಾಗೆ ಆ ಗೂಡಿರುವಂತಹ ಜಾಗ ಸಿಗುತ್ತೆ. ಆಗ ಆ ಗೂಡಿಗೆ ಏನೋ ಒಂದು ಪೌಡರ್ನ ಎರಚ್ಬಿಟ್ಟು ಎಲ್ಲವೂ ಕೂಡ ಒಂದು ವೈಟ್ ಬಟ್ಟೆ ಮೇಲೆ ಬಂದು ಬೀಳಂಗೆ ಮಾಡ್ತಾಳೆ. ಆಗ ಕೈಯಲ್ಲಿ ಪಂಜ್ ಇಟ್ಕೊಂಡು ಬಂದಿರೋದ್ರಿಂದ ಆ ಪಂಜು ಸಮೇತ ಅದಕ್ಕೆ ಬೆಂಕಿ ಹಾಕ್ಬಿಡ್ತಾಳೆ. ಆದಷ್ಟು ಬೇಗ ಇವು ಸುಟ್ಟೋಗ್ಲಿ ಅಂತ ಹೇಳ್ತಾರೆ. ಆಗ ಸುಟ್ಟೋಗ್ತವೆ. ಯಾಕೆ ಅಂತ ಅಂದರೆ ಆ ಭದ್ರನ ಬ್ಲೆಡ್ಡು ವಿದ್ಯಾ ಮೈಯೆಲ್ಲ ಹರಡ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಅವು ಬ್ಲೆಡ್ ಇರೋ ಜಾಗಕ್ಕೆ ಅವು ಆದಷ್ಟು ಬರಲ್ಲ, ತಡೆ ಹಿಡಿತವೆ. ಹಾಗಾಗಿ ನೆನ್ಕೋತಾಳೆ, ಹಂಗಂದ್ರೆ ಇದೇ ಗೂಡು ಇರಬೇಕು ಅನ್ಸುತ್ತೆ ಅಲ್ವಾ ಔಷಧಿದು. ಹೌದು, ಇದೇ ಗೂಡು. ಇದೇನಪ್ಪ ಇದು ಬೀಳ್ತಾನೆ ಇಲ್ವಲ್ಲ ಕೆಳಗಡೆ, ಏನು ಮಾಡೋದೀಗ ಅಂತ ಹೇಳಿ ವಿದ್ಯಾ ಜೋರಾಗಿ ಕಲ್ ತಗೊಂಡು ಹೊಡಿತಾ ಇರ್ತಾಳೆ. ಸದ್ಯಕ್ಕೆ ಒಂದು 2 ಗೂಡು ಕೆಳಗಡೆ ಬರುತ್ತೆ. ಅಯ್ಯೋಯ್ಯೋ ಇಷ್ಟೇ ಬೀಳ್ತಲ್ಲ, ಇವಾಗ ಏನು ಮಾಡೋದು ಅಂತ ಹೇಳ್ಬಿಟ್ಟು ಇದನ್ನೇ ತಗೊಂಡೋಗಿ ಎಷ್ಟು ಜನದಾಗುತ್ತೋ ಅಷ್ಟು ಜನ ಪ್ರಾಣನ ಬೇಗ ಉಳ್ಸೋಣ ಅಂತ ಹೇಳ್ಬಿಟ್ಟು ಹೋಗ್ತಿರ್ತಾಳೆ. ಅದೇ ಟೈಮ್ಗೆ ಅವಳು ಬಟ್ಟೆನ ನೋಡ್ಕೋತಾಳೆ. ಮೈಯೆಲ್ಲ ರಕ್ತ ಆಗಿದ್ರೆ ಆ ಜೇನುಗೂಡುಗಳು ನಮ್ಮ ಹತ್ರ ಬರಲ್ಲ ಅಂತ ಒಳ್ಳೇದೇ ಆಯಿತು, ಗೌಡ್ರು ಒಳ್ಳೆ ಕೆಲಸನ ಮಾಡಿದರು, ಹಾಗಾಗಿ ನನ್ನ ಮೈಯೆಲ್ಲ ಬ್ಲಡ್ ಆಗಿದೆ, ಒಳ್ಳೇದಾಯಿತು ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಿರ್ತಾರೆ. ಇನ್ನೊಂದು ಕಡೆ ಭದ್ರನು ಕೂಡ ಅವನು ಕೂಡ ಪಂಜ್ ಇಟ್ಕೊಂಡು ಹುಡ್ಕೊಂಡು ಹೋಗ್ತಾ ಇರ್ತಾಳೆ. ಎಲ್ಲಿದೆ ಗೂಡು, ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಪಂಜ್ ಇಟ್ಕೊಂಡು ಹೋಗ್ತಿರ್ಬೇಕಾರೆ ಅಲ್ಲೊಂದು ಕಾಣಿಸುತ್ತೆ. ಅವನು ಸೇಫ್ಟಿಗೆ ಅಂತ ಒಂದು ಪೌಡ್ರನ್ನು ಕೂಡ ಹಿಡ್ಕೊಂಡಿರ್ತಾರೆ. ಆ ಪೌಡ್ರನ್ನ ಅದಕ್ಕೆ ಎರಚ್ತಾನೆ. ಎರಚಾದ್ಮೇಲೆ ಅಲ್ಲಿರುವಂಥ ಹುಳುಗಳೆಲ್ಲ ಹಾಗೆ ಒಂದು ಬೆಂಕಿಗೆ ಬಂದು ಮುತ್ಕೊಂಡ್ಬಿಡುತ್ತೆ ಭದ್ರನ. ಆಗ ಅವನು ಜೋರಾಗಿ ಆ ಬೆಂಕಿಯಿಂದ ಎಲ್ಲನೂ ಕೂಡ ಓಡಿಸ್ತಾ ಇರ್ತಾನೆ. ಇನ್ನೊಂದು ಕಡೆ ಸುಭಾಷು ಸುಸ್ತಾಯಿತು ಅಂತ ಅಲ್ಲೇ ಮಲ್ಕೊಂಡ್ಬಿಟ್ಟಿರ್ತಾನೆ. ಅಯ್ಯೋ ಇದೇನಪ್ಪ ಬೆಳಗಾಗಿ ಹೋಯ್ತಲ್ಲ, ಇವಾಗ ಏನು ಮಾಡೋದು, ನಾನು ತೊಗೊಂಡೋಗ್ಲಿಲ್ಲ ಅಂತ ಅಂದರೆ ನನ್ನ ಕೆಲಸ ಆಗಲ್ಲ, ನಾನು ಮನೆ ಒಳಗೆ ಕರ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ವಿದ್ಯೆನೂ ಕೂಡ ಜೋರಾಗಿ ಕೂಗ್ತಾ ಇರ್ತಾಳೆ. ಗೌಡ್ರೆ ಎಲ್ಲಿದ್ದೀರಾ, ನಾನು ಕೂಗೋದು ಕೇಳಿಸ್ತಾ ಇದೆಯಾ, ಬನ್ನಿ ಔಷಧಿ ಸಿಕ್ಕಿದೆ, ಬೇಗ ಹೋಗೋಣ ಅಂತ ಹೇಳ್ತಿರ್ತಾರೆ. ಅದನ್ನು ಸುಭಾಷ್ ಕೇಳಿಸ್ಕೊತಾನೆ. ಇದೇನಿದು 3 ಅಡಿ ಕೂಗ್ತಿದ್ರಲ್ಲ, ಹೌದು ಇವಳ ಕೈಗೆ ಔಷಧಿ ಸಿಕ್ಕಿದೆ ಅನ್ಸುತ್ತೆ, ಅದಕ್ಕೆ ಇವಳು ಜೋರಾಗಿ ಕೂಗ್ತಾ ಇದ್ದಾಳೆ. ಇವಳೇನಾರ ತಗೊಂಡೋದ್ರೆ ಅಷ್ಟೇ ನನ್ನ ಕತೆ ಆಗಲೇ ಮುಗಿಸ್ಬಿಡ್ತಾಳೆ. ಹೇಗಾದರೂ ಮಾಡಿ ಅವಳ ಹತ್ರ ಇರೋದನ್ನ ಕಿತ್ಕೊಂಡು ಇವಳಿಲ್ಲೇ ಹೂತಾಕ್ಬಿಡ್ಬೇಕು, ಹೂತಾಕಿದ್ರೆ ನಾನು ಮನೆ ಒಳಗೆ ಆರಾಮಾಗಿ ಹೋಗ್ಬೋದು, ನಾನು ಬೇಷ್ ಅನ್ಸ್ಕೋಬೋದು ಅಂತ ಹೇಳ್ಬಿಟ್ಟು ವಿದ್ಯಾ ಹಿಂದ್ಗಡೆ ಹಾಗೆ ನೋಡ್ಕೊಂಡು ಹೋಗ್ತಾಳೆ. ಇನ್ನೊಂದು ಕಡೆ ವಿದ್ಯಂಗೆ ಪಾಪ ಗೊತ್ತೇ ಇರಲ್ಲ ಸುಭಾಷ್ ಬಂದಿರೋದು. ಹಾಗಾಗಿ ಗೌಡ್ರೆ ಎಲ್ಲಿದ್ದೀರಾ, ಬೇಗ ಬನ್ನಿ ಔಷಧಿ ಸಿಕ್ತು, ಹೋಗೋಣ ಕೇಳಿಸ್ತಿದ್ಯಾ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಕೊಂಡು ಹೋಗ್ತಾ ಇರ್ತಾಳೆ. ಆದರೂ ಕೂಡ ವಿದ್ಯೆಗೆ ಸ್ವಲ್ಪ ಡೌಟ್ ಬರುತ್ತೆ, ಹಿಂದೆ ಯಾರೋ ಬರ್ತಾ ಇದ್ದಾರೆ ಅಂತ. ಎಲ್ಲ ಇವಳ ನಿಜವಾಗ್ಲೂ ಔಷಧಿ ಸಿಕ್ಕಿದೆ ಅನ್ಸುತ್ತೆ, ಅದಕ್ಕೆ ಅವಳು ಇಷ್ಟು ಜೋರಾಗಿ ಕೂಗ್ತಾ ಇದ್ದಾಳೆ. ಇವಳಿಗೇನಾರ ಔಷಧಿ ತನಕ ಕೊಟ್ಟರೆ ಅಷ್ಟೇ ನನ್ನ ಕತೆ ಮುಗೀತು ಅಂತ ಹೇಳ್ಬಿಟ್ಟು ಪಾಪ ಜೋರಾಗಿ ಹಿಂದೆಯಿಂದ ಹೊಡೆದೇ ಬಿಡ್ತಾನೆ ತಲೆಗೆ. ನೋಡೋಕ್ಕೂ ಕೂಡ ಅವನು ಸುಭಾಷ್ ಅವಳಿಗೆ ಕೊಡೋದೇ ಇಲ್ಲ. ಜೋರಾಗಿ ಒಂದು 2 ಏಟು ಹೊಡೆದ ತಕ್ಷಣ ಪಾಪ ವಿದ್ಯಾ ಪ್ರೆಗ್ನೆಂಟ್ ಅಲ್ವಾ, ಸೊ ಹಾಗಾಗಿ ಬಿದ್ದೋಗ್ಬಿಡ್ತಾಳೆ. ಅಮ್ಮ ದೇವ್ರೆ, ಗೌಡ್ರೆ ಎಲ್ಲಿದ್ದೀರಾ, ಬೇಗ ಬನ್ನಿ, ನನಗೆ ಯಾರೋ ಹೊಡೆದ್ಬಿಟ್ರು ಅಂತ ಹೇಳಿ ಜೋರಾಗಿ ಕೂಕೊಂಡು ಅಲ್ಲೇ ಕುಸ್ತು ಬಿದ್ದೋಯ್ತಾಳೆ. ಬಿದ್ದೋದ ತಕ್ಷಣ ಸುಭಾಷು ಅವಳು ತಂದಿರುವಂತಹ ಔಷಧಿನ ತೊಗೊಂಡೋಗ್ತಾನೆ. ಹೌದು ಇದೇ ಮದ್ದು ಅನಿಸುತ್ತೆ, ನಾನು ತಗೊಂಡೋಗಿ ನಾನು ಒಳ್ಳೆ ಒಂಥರ ಹ್ಯಾಕ್ ಮಾಡಿ ನಾನು ಮನೆ ಒಳಗೆ ಹೇಗಾದರೂ ಮಾಡಿ ಸೇರ್ಕೋಬೇಕು ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಹೋಗೋಣ ಇಲ್ಲಿಂದ ಅಂತ ಹೇಳ್ಬಿಟ್ಟು ನಾನೇ ತಂದಿದ್ದು, ಕಷ್ಟಪಟ್ಟು ತಂದಿದ್ದೀನಿ ಅಂತ ಹೇಳಿ ಅವರೆಲ್ರಿಗೂ ಕೂಡ ನಂಬಿಸ್ತೀನಿ ಅಂತ ಹೇಳ್ತಾರೆ. ವಿದ್ಯಾ ಪಾಪ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದುಬಿಡ್ತಾಳೆ. ಅವನು ಅಲ್ಲೇ ಬಿಟ್ಬಿಟ್ಟು ಏನಾದರೂ ಮಾಡ್ಕೊ ನೀನು ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಸುಭಾಷು ಅಲ್ಲಿಂದ ಹೊರಟೆ ಹೋಗ್ತಾನೆ. ಇನ್ನೊಂದು ಕಡೆ ಗೌಡ್ರ ಸ್ಥಿತಿ, ಶಿವರಾಮೇಗೌಡರದು ತೀರಾ ಹದಗೆಟ್ಟಿರುತ್ತೆ. ಅದು ಕಂಟ್ರೋಲ್ಗೆ ಬರ್ತಿರಲ್ಲ, ಯಾಕೆಂದರೆ ಅವ್ರಿಗೆ ತುಂಬ ಹುಳುಗಳು ಕಚ್ಚಿರುತ್ತೆ. ಗೌಡ್ರೆ ಏನಾಗಲ್ಲ, ಸ್ವಲ್ಪ ಹೊತ್ತಿರಿ, ಇನ್ನೇ ನಿಮ್ಮ ಮಗ ಸೊಸೆ ಬಂದುಬಿಡ್ತಾರೆ ಅಂತ ಹೇಳ್ತಾರೆ. ಆಗ ಅದರಲ್ಲಿ ಒಬ್ಬರು ಡಾಕ್ಟರು, ಸರ್ ಇವ್ರದ್ದು ಪರಿಸ್ಥಿತಿ ತುಂಬ ಮಿತಿ ಮೀರ್ತಿದೆ, ಒಂದು ಇಂಜೆಕ್ಷನ್ ಕೊಟ್ಬಿಡೋಣ ಅಂತ ಹೇಳ್ತಾರೆ. ಬೇಡ, ಈಗಾಗಲೇ ತುಂಬಾ ಕೊಟ್ಟಿದ್ದೀವಿ, ಅದರಿಂದ ಏನಾದರೂ ಅನಾಹುತ ಆಗುತ್ತೆ ಅಂತ ಹೇಳ್ತಾರೆ. ನೋಡೋಣ, ಒಂದು 5 ನಿಮಿಷ ಇರಿ ಅಂತ ಹೇಳ್ತಾರೆ. ಆಗ ಜೆನ್ನಿ ಹೋಗಿ ಏನಾಗಲ್ಲ ತಗೋಬಾ ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ ಕೊಡೋಕೆ ಹೋಗ್ತಾರೆ. ಆಗ ಅಮ್ಮಮ್ಮ ಮತ್ತು ಮೋಹನ ಇಬ್ಬರು ಕೂಡ ಫುಲ್ ನೋಡಿ ಪಾಪ ಬೇಜಾರು ಮಾಡ್ಕೊತಿರ್ತಾರೆ. ರೀ, ನಿಮ್ಮ ಮಗ ನಿಮ್ಮ ಸೊಸೆ ಇಬ್ಬರು ಕೂಡ ಔಷಧಿ ತರಕ್ಕೆ ಅಂತ ಹೋಗಿದ್ದಾರೆ, ಸ್ವಲ್ಪ ಇರಿ, ಒಂದು 5 ನಿಮಿಷ ಇರಿ, ಬಂದುಬಿಡ್ತಾರೆ ಅಂತ ಹೋಗ್ತಿರ್ತಾರೆ. ಆಗ ನಾವು ಮಾತಾಡ್ತಿರೋದು ನಿಮಗೆ ಕೇಳಿಸ್ತಿದ್ಯಾ, ಇಲ್ಲಿ ನೋಡಿ ಇಲ್ಲಿ ಅಂತ ಹೇಳಿ ಅಮ್ಮಮ್ಮ ಕೂಗ್ತಿರ್ತಾರೆ. ಅಮ್ಮಮ್ಮ ದೇವ್ರ ಮರೆ ಹೋಗ್ತಿರ್ತಾರೆ. ದೇವರೇ ದಯವಿಟ್ಟು ನನ್ನ ಮಗುನ ಕಾಪಾಡು ತಾಯಿ, ಯಾಕೆ ಈ ಥರ ಕಷ್ಟ ಕೊಡ್ತಿದ್ಯಾ ಅಂತ ಎಲ್ಲ ಕೂಡ ಬೇಡ್ಕೊತಾ ಇರ್ತಾಳೆ. ಆಗ ಮೋಹನನು ಕೂಡ ರೀ ಸ್ವಲ್ಪ ಸಮಾಧಾನ ಪಡ್ಕೊಳ್ಳಿ, ಬೇಗ ಬರ್ತಾರೆ ಅಂತ ಹೇಳ್ತಾರೆ. ಆಚೆ ಬಂದು ಕೂತಿರ್ಬೇಕಾರೆ ಜೋರಾಗಿ ಬಂದು ಸುಭಾಷು
ಕೆಳಗಡೆ ಬಿದ್ದೋಗ್ತಾನೆ. ಇದ್ಯಾಕ್ಲ ಹಿಂಗೆ ಬೀಳ್ತಿದ್ಯಾ ಅಂತ ಅಮ್ಮಮ್ಮ ಕೇಳಿದಾಗ, ಅಮ್ಮಮ್ಮ ನಾನು ಔಷಧಿ ತೊಗೊಂಬಂದಿದ್ದೀನಿ ನೋಡಿ ಇಲ್ಲಿ ಅಂತ ಹೇಳ್ತಾರೆ. ಏನು ಔಷಧಿ ತೊಗೊಬಂದಿದ್ಯಾ? ಹಾಂ ಹೌದು, ಫಸ್ಟು ಒಳಗಡೆ ಕೊಟ್ಬಿಟ್ಟು ದೊಡ್ಡಪ್ಪನ ಜೀವನ ಕಾಪಾಡೋಣ ತಡೀರಿ ಅಂತ ಹೇಳಿ ಹೋಗ್ತಿರ್ತಾರೆ. ಆಗ ಎಲ್ಲರೂ ಕೂಡ ಅದು ನೋಡಿ ಖುಷಿ ಪಡ್ತಿರ್ತಾರೆ. ನಾನು ಕಷ್ಟಪಟ್ಕೊಂಡು ಔಷಧಿ ತೊಗೊಂಬಂದಿದ್ದೀನಿ ಅಂತ ಹೇಳ್ತಾರೆ. ಆಗ ಒಳಗಡೆ ಬಂದಾಗ, ತಗೊಳ್ಳಿ ಡಾಕ್ಟರ್, ನಾನು ತೊಗೊಬಂದಿದ್ದೀನಿ ಔಷಧಿನ ಅದನ್ನು ಅಂತ ಹೇಳ್ತಾರೆ. ನಮ್ಗೆ ಆ ಪ್ರೊಸೀಜರ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸರ್, ಇದಕ್ಕೆ ಅಂತ ಅವರು ನಾಟಿ ವೈದ್ಯರಿದ್ದಾರೆ, ಅವರು ಬಂದರೆ ನಮಗೆ ಗೊತ್ತಾಗೋದು ಅಂತ ಹೇಳ್ತಾರೆ. ಆಗ ಚಿತ್ರ ಇದ್ದಳು, ಸದ್ಯ ನನ್ನ ತಮ್ಮ ಇವಾಗಲಾದರೂ ಅವ್ನ ಕರ್ತವ್ಯನ ನಿಭಾಯಿಸಿದ್ನಲ್ಲ, ಅವ್ರು ದೊಡ್ಡಪ್ಪನ ಉಳಿಸ್ಬೇಕು, ಅವ್ರ ಅಮ್ಮ ತಂಗಿ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ತೊಗೊಂಬಂದಿದ್ದಾನೆ, ವೆರಿ ಗುಡ್ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಆ ಸಾಧುಗಳು ಬರ್ತಾರೆ. ತೊಗೊಂಬಂದಿದ್ದೀನಿ ತಗೊಳ್ಳಿ, ಬೇಗ ಆದಷ್ಟು ಬೇಗ ಎಲ್ಲರಿಗೂ ಕೊಡಿ ಅಂತ ಹೇಳ್ತಾರೆ. ಕೊಡಪ್ಪ ಇಲ್ಲಿ, ಅದು ಯಾವ ಔಷಧಿ ಅಂತ ನಾನು ಮೊದಲು ನೋಡಬೇಕು, ಆಮೇಲೆ ಅದನ್ನು ಚಿಕಿತ್ಸೆ ಕೊಡೋದು ಬಿಡೋದು ಅಂತ ನೋಡಬೇಕು ಅಂತ ಹೇಳ್ಬಿಟ್ಟು ನೋಡ್ತಾನೆ. ವಾ ಮೆಚ್ಚದೆ ಕಣ್ಲ, ನೀನು ಅಂದರೆ ಗಂಡು ಅಂದರೆ ನಿಜವಾಗ್ಲೂ ಆ ಒಂದು ಹೆಜ್ಜೆನ ಗೂಡಿಗೆ ಕೈ ಹಾಕಿ ಇದನ್ನು ತೊಗೊಂಬಂದಿದೆಯಲ್ಲ, ನೀನು ಸಾಮಾನ್ಯದನಲ್ಲ, ನಿಜವಾಗ್ಲೂ ನೀನು ತುಂಬ ಅದ್ಭುತದನು ಅಂತ ಹೇಳ್ತಾರೆ. ಅದೆಲ್ಲ ಇರಲಿ, ಫಸ್ಟು ಔಷಧಿ ಕೊಡಿ ಅಂತ ಹೇಳ್ತಾರೆ. ಆದರೆ ಕೊಡೋಕ್ಕಾಗಲ್ಲ ಕಣಪ್ಪ, ಯಾಕೆ ಹಿಂಗೆ ಹೇಳ್ತಿದ್ದೀರಾ ಅಂತ ಕೇಳ್ತಾರೆ. ಇದರಲ್ಲಿರೋದು 3 ನಾವು 3 ಜನಕ್ಕೆ ಮಾತ್ರ ಕೊಡ್ಬೋದು, ಇನ್ನು ಮಿಕ್ತರಿಗೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಯ್ಯೋ ಇವಾಗ ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ತಾರೆ. ಆಗ ಡಾಕ್ಟರು ಆದಷ್ಟು ಬೇಗ ಇವ್ರು ಶಿವರಾಮೇಗೌಡರಿಗೆ ಕೊಡಬೇಕು, ಅವರು ಸ್ಥಿತಿ ತುಂಬ ಚಿಂತಾಜನಕವಾಗಿದೆ, ಹಾಗೆ ಐಆರ್ ಆಫೀಸಿಂದ ನಮಗೆ ಕಾಲ್ ಬರ್ತಿದೆ, ಅವ್ರು ಏನಾಗಿದೆ ಹೆಂಗಿದ್ದಾರೆ ಅಂತ, ದಯವಿಟ್ಟು ಇವ್ರಿಗೆ ಫಸ್ಟು ಕೊಟ್ಬಿಡಿ ಅಂತ ಹೇಳ್ತಾರೆ. ಆಗ ವಿನಂತಿ ಇದ್ದಳು, ಇನ್ನು ಮಿಕ್ಕಿದ 2ನ ನಮಗೆ ಕೊಟ್ಬಿಡಿ ಅಂತ ಹೇಳ್ತಿರ್ತಾರೆ. ಆಯಿತು, ನಾನು ಔಷಧಿ ರೆಡಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಗ ಅಮ್ಮಮ್ಮ ಬಂದು ಮಾತಾಡ್ತಾ ಇರ್ತಾರೆ, ಇದೇನಪ್ಪ ಇದು ಹಿಂಗಾಗೋಯ್ತಲ್ಲ, 3 ತಂದಿದೆಯಲ್ಲ ಅಂತ ಹೇಳ್ತಾರೆ. ಆಗ ಅಣ್ಣ ದಯವಿಟ್ಟು ಅಮ್ಮಂಗೂ ನನಗೂ ಔಷಧಿನ ಮಿಕ್ಕಿದ 2 ಕೊಡೋಕೆ ಹೇಳು ಅಂತ ಹೇಳ್ತಾರೆ. ಹೇ ಸುಮ್ಮನಿರೇ ಅಂತ ಹೇಳ್ತಾರೆ. ನಾನು ಅದಕ್ಕೇನು ಕೂಡ ಇಬ್ಬರು ಕೂಡ ತಗೋತೀವಿ ಸುಭಾಷ ಅಂತ ಹೇಳ್ತಾರೆ. ಆಗ ಚಿತ್ರ, ಬೇಡ ಅಣ್ಣ, ನಾವು ನಿಮ್ಮ ಒಡ ಹುಡ್ತರು ಅಮ್ಮ ತಂಗಿ ಇವ್ರನ್ನೊಬ್ಬರನ್ನ ಕೈ ಬಿಡಬೇಡ, ನೀನಾದರೂ ಹೇಳು ಡಾಕ್ಟ್ರಿಗೆ ಅಂತ ಹೇಳ್ತಾರೆ. ಆಗ ಸುಭಾಷು, ಒಂದು ನಮ್ಮ ದೊಡ್ಡಪ್ಪನ ಜೀವನ ಉಳಿಸಿ, ಇನ್ನೆರಡು ಕೂಡ ನಮ್ಮ ಅಕ್ಕಂಗೆ ಮತ್ತು ನಮ್ಮ ಅಮ್ಮಂಗೆ ಇಬ್ರಿಗೂ ಕೂಡ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಅವನ ಸ್ವಾರ್ಥನ ಇಲ್ಲಿ ತೋರಿಸ್ಕೊಂಡ್ಬಿಡ್ತಾನೆ. ಇನ್ನೊಂದು ಕಡೆ ಹೋಗ್ಬಿಟ್ಟು ಅದನ್ನು ಚೆನ್ನಾಗಿ ಚೆಚ್ಚಿ ಅದಕ್ಕೆ ಗಿಡಮೂಲಿಕೆನ ಹಾಕಿ ರಸ ಮಾಡ್ತಾ ಇರ್ತಾರೆ, ಆಯುರ್ವೇದಿಕ್ ಕಾಯಿಸನ. ಆಗ ರಸಾಯನ ತೊಗೊಂಡು ಶಿವರಾಮೇಗೌಡರಿಗೆ ಆದಷ್ಟು ಬೇಗ ಕೊಡಬೇಕು ಅಂತ ಹೇಳಿ ಸ್ವಾಮೀಜಿಗಳು ಅದನ್ನು ತೊಗೊಂಡು ಬರ್ತಾರೆ. ಇನ್ನೊಂದು ಕಡೆ ಇಬ್ಬರು ಕೂಡ ಹಾಸ್ಪಿಟಲಲ್ಲಿ ಗೋಳಾಡ್ತಿರ್ತಾರೆ. ದಯವಿಟ್ಟು ನನ್ನ ಕಾಪಾಡು ಅಂತ ಹೇಳ್ತಾರೆ. ಆಗ ಸಾವಿತ್ರಿಗೆ ಬೈತಿರ್ತಾಳೆ ವಿನಂತಿ, ನೀನೊಬ್ಳು ಅಮ್ಮನ, ನನ್ನ ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ, ಇನ್ನೂ ಬಾಳಿ ಬದುಕಬೇಕಾದಳು ಅಂದರೆ ನನಗೆ ಕೊಡು ಅಂತ ಹೇಳ್ತಿದ್ಯಾ ಅಂತ ಹೇಳ್ತಾರೆ. ಈಗ ನೀವೆಲ್ಲ ಸುಮ್ಮನೆ ಇರಿ ಆಯಿತಾ, ಫಸ್ಟು ಶಿವರಾಮೇಗೌಡರಿಗೆ ಔಷಧಿ ಕೊಡಲಿ ಅಂತ ಹೇಳಿಬಿಟ್ಟು ಆ ಸಾಧುಗಳು ಚೆನ್ನಾಗಿ ಇಂಟ್ಕೊಂಡು ಮಸಾಜ್ ಮಾಡಿಕೊಂಡು ತೊಗೊಬಂದು ಅವನ ಕಣ್ಣಿಗೆ ಹಾಗೆ ಬಾಯಿಗೆ ಎಲ್ಲರೂ ಕೂಡ ಬಿಡ್ತಾರೆ. ಒಳ್ಳೆಯದಾಗಲಿ ಕಣಪ್ಪ ಅಂತ ಹೇಳಿ ಆಗ ಸ್ವಲ್ಪ ಜೀವ ಬಂದಂಗೆ ಆಗುತ್ತೆ ಶಿವರಾಮೇಗೌಡರಿಗೆ ಉಸಿರಾಡೋಕ್ಕೂ ಕೂಡ ತುಂಬಾ ಕಷ್ಟಪಡ್ತಿರ್ತಾರೆ. ಇನ್ನೇನು ಸತ್ತೇ ಹೋಗ್ತಾರೇನೋ ಅನ್ನೋ ರೀತಿಲಿ ಉಸಿರಾಡ್ತಿರ್ತಾರೆ. ಆಗ ಆ ಸಾಧುಗಳು ಅದನ್ನು ತಗೊಂಡೋಗಿ ಚೆನ್ನಾಗಿ ಅರೆದು ಅದನ್ನು ರಸನ ಹಿಂಡಿ ತೊಗೊಬಂದು ಕೊಡ್ತಾರೆ. ಆಗ ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತಿರ್ತಾರೆ. ಸದ್ಯ ನಮ್ಮ ದೊಡ್ಡಪ್ಪಂಗೆ ಏನೂ ಆಗಲಿಲ್ವಲ್ಲ, ಬದುಕುಳಿದ್ರಲ್ಲ ಅಂತ. ಆಗ ನಿಧಾನವಾಗಿ ಶಿವರಾಮೇಗೌಡರು ಉಸಿರಾಟ ನಿಧಾನಕ್ಕೆ ಕಮ್ಮಿ ಆಗ್ತಾ ಬರುತ್ತೆ.